Welcome to Yalasan Animations. ಒಂದು ಕಾಡಿನಲ್ಲಿ ಉಣ್ಣೆ ಕುರಿಗಳ ಗುಂಪೊಂದು ಇತ್ತು. ಆ ಗುಂಪಿಗೆ ನಾಯಕ ಯಾರೂ ಇರಲಿಲ್ಲ. ಒಂದು ದಿನವೂ ತಮ್ಮ ಗುಂಪಿಗೆ ನಾಯಕನನ್ನ ಆರಿಸಬೇಕೆಂದು ತೀರ್ಮಾನಿಸಿ ಚರ್ಚೆ ನಡೆಸ್ತಾ ಇದ್ವು. ಈ ಚರ್ಚೆಯನ್ನ ಒಂದು ನರಿ ಕೇಳಿಸಿಕೊಂಡಿತು. ಆ ಗುಂಪಿನ ಬಳಿ ಬಂದ ನರಿ, ನಿಮ್ಮ ನಾಯಕನನ್ನಾಗಿ ನನ್ನನ್ನು ಆಯ್ಕೆ ಮಾಡಿ ಎಂದು ಕೇಳಿಕೊಂಡಿತು. ಮೊದಲು ಕುರಿಗಳು ಇದನ್ನು ಒಪ್ಪಲಿಲ್ಲ. ನರಿಯು ಪುನಃ ವಿನಂತಿಸಿಕೊಂಡಿತು. ಆಗ ಕುರಿಗಳು, ನಿನ್ನನ್ನು ನಮ್ಮ ನಾಯಕನನ್ನಾಗಿ ಮಾಡಿದರೆ ನಮಗೇನು ಉಪಯೋಗ ಎಂದು ಕೇಳಿದವು. ಅದಕ್ಕೆ ನರಿಯು, ನನ್ನನ್ನು ನಾಯಕನನ್ನಾಗಿ ಮಾಡಿದರೆ ನಿಮಗೆಲ್ಲ ಚಳಿಗೆ ಕಂಬಳಿ ಕೊಡುತ್ತೇನೆ ಎಂದು ಭರವಸೆ ನೀಡಿತು. ಆ ಭರವಸೆ ಕುರಿಗಳಿಗೆ ಒಪ್ಪಿಗೆ ಅನಿಸಿತು. ಕುರಿಗಳು ಖುಷಿಯಿಂದ ನರಿಯನ್ನ ತಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡಿದವು. ನಾಳೆ ದಿನ ತಮಗೆ ಕಂಬಳಿ ಬರುತ್ತದೆ ಎಂದು ಖುಷಿಯಿಂದ ಕುರಿಗಳೆಲ್ಲ ಮಲಗಿದವು. ಮರುದಿನ ಎದ್ದು ನೋಡಿದರೆ ಕುರಿಗಳಿಗೆಲ್ಲ ಕಂಬಳಿ ಬಂದಿತ್ತು. ಆದರೆ ಅವುಗಳ ಮೈ ಮೇಲಿನ ಉಣ್ಣೆ ಮಾಯವಾಗಿತ್ತು. ನರಿ ಕುರಿಗಳ ಮೈ ಮೇಲಿನ ಉಣ್ಣೆ ಕತ್ತರಿಸಿ ಕಂಬಳಿ ಮಾಡಿತ್ತು. ಇಲ್ಲಿ ನರಿಯು ಕುರಿಗಳ ಸೊತ್ತು ಕಿತ್ತುಕೊಂಡು ಪುನಃ ಅವುಗಳಿಗೆ ನೀಡಿತು. ನಮ್ಮ ರಾಜಕೀಯ ನಾಯಕರುಗಳು ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉಚಿತವಾಗಿ ನೀಡುವ ಭರವಸೆಯನ್ನು ಕೊಟ್ಟು ಚುನಾವಣೆ ಗೆದ್ದು ನಂತರ ಒಂದೆರಡು ವಸ್ತುಗಳನ್ನು ಉಚಿತವಾಗಿ ಕೊಟ್ಟಂತೆ ಮಾಡಿ ಹಲವು ವಸ್ತುಗಳ ಬೆಲೆ ಏರಿಸಿ ಜನರನ್ನ ಯಾಮರಿಸ್ತಾ ಇದ್ದಾರೆ. ಅವರಿಂದಲೇ ಕಿತ್ತುಕೊಂಡ ಹಣವನ್ನು ಅವರಿಗೆ ನೀಡುತ್ತಾರೆ. ಉಚಿತವಾಗಿ ಸಿಗುವ ವಸ್ತುಗಳಿಗೆ ಆಸೆ ಪಡದೆ ಸಮರ್ಥ ನಾಯಕನನ್ನ ಆಯ್ಕೆ ಮಾಡಬೇಕೆಂದು ಈ ಕತೆ ತಿಳಿಸುತ್ತದೆ. Thanks for watching.